ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮದಯಾಮಯನು ಕರುಣಾಮಯನು ಕರುಣಾಕರನು ಕರುಣಾಸಾಗರನು ಪತಿತ ಪಾವನನು ಪಶುಪತಿಯು ದಯಾನಿಧಿಯು ಕ್ಷಮಾನಿಧಿಯೂ ಆದಂತಹ ಆ ನಿರಾಕಾರ ಪರಮಾತ್ಮ ಆ ಶಿವನನ್ನು ಧ್ಯಾನಿಸುತ್ತಾ ನಾವು ಇಂದು ಸಕಲ ರೋಗಗಳಿಗೆ, ಸಕಲ ಕಠಿಣ ಕಾಯಿಲೆಗಳಿಗೆ ಶಿವಯೋಗ ಸಿದ್ಧೌಷಧ, ಶಿವಯೋಗ ಸಿದ್ಧೌಷಧ ಅನ್ನೋದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಹೇಗೆ ಶಿವಯೋಗ ಹೇಗೆ ಸಿದ್ಧೌಷಧ ಆಗುತ್ತೆ, ಅದರಲ್ಲಿ ಏನೇನು ವೈಜ್ಞಾನಿಕತೆ ಇದೆ, ಈ ಶರೀರದ ಮೇಲೆ ಶಿವಯೋಗ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಶಿವಯೋಗ ಸಕಲ ವ್ಯಾಧಿಗಳಿಗೆ, ಸಕಲ ಕಠಿಣ ಕಾಯಿಲೆಗಳಿಗೆ ಸಿದ್ಧೌಷಧ ಅಂತ ಹೇಳುವುದು ದೊಡ್ಡ ವಿಚಾರ ಅಲ್ಲ. ಹೇಗೆ ಎಂಬುದಾಗಿ ಸಾಬೀತುಪಡಿಸೋದಿದೆಯಲ್ಲ, ಅದು ದೊಡ್ಡ ವಿಚಾರ. ಆದರೆ ಈ ವಿಚಾರದಲ್ಲಿ ನಮಗೇನು ಕಷ್ಟ ಅನಿಸೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಶರಣರು ಶಿವಯೋಗ ಯಾವ ರೀತಿ ಸಕಲ ವ್ಯಾಧಿಗಳಿಗೆ, ಸಕಲ ಕಾಯಿಲೆಗಳಿಗೆ ಸಿದ್ಧ ಔಷಧವಾಗುತ್ತೆ ಎಂಬುದನ್ನು ವಚನಗಳ ಮುಖಾಂತರ ಬರೆದಿಟ್ಟಿರೋದ್ರಿಂದ ನಾವು ಇದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ನಮಗೇನು ಕಷ್ಟ ಆಗೋದಿಲ್ಲ ಅಂತ ಅನಿಸುತ್ತೆ. ಬಂಧುಗಳೇ, ಈಗ ಇಡೀ ಜಗತ್ತಿನಾದ್ಯಂತ ಈ ಕೊರೋನಾ ವೈರಾಣು, ಈ ಕೊರೋನಾ ವೈರಾಣುವಿನ ಒಂದು ಅತಿ ದೊಡ್ಡ ಸುದ್ದಿ ಆಗಿದೆ. ಅತಿ ದೊಡ್ಡ ಸುದ್ದಿ ಅಂತಂದರೆ ಈ ಜಗತ್ತಿನಲ್ಲಿ ಅನೇಕ ಕಾಯಿಲೆಗಳು ಬಂದು ಹೋಗಿದ್ದಾವೆ. ಮನುಷ್ಯನಿಗಾಗಲಿ ಅಥವಾ ಈ ಪ್ರಪಂಚಕ್ಕಾಗಲಿ ಕಾಯಿಲೆಗಳು, ಪ್ರಳಯಗಳು, ಪ್ರಕೃತಿ ವಿಕೋಪಗಳು ಇವು ಯಾವುದು ಕೂಡ ಹೊಸದೇನಲ್ಲ. ಈ ಹಿಂದೆ ನಾನು ಸಣ್ಣ ಹುಡುಗನಾಗಿದ್ದಾಗ ನಮ್ಮ ತಂದೆ ತಾಯಿ ಮಾತಾಡ್ತಾ ಇದ್ದರು. ಆವಾಗ ಒಂದು ಪ್ಲೇಗ್ ಕಾಯಿಲೆ ಅಂತ ಹೇಳಿಬಿಟ್ಟು ಬಂದಿತ್ತು. ಆ ಪ್ಲೇಗ್ ಕಾಯಿಲೆ ಕಾಣಿಸಿಕೊಂಡ ಕೇವಲ 10-11 ಗಂಟೆಗಳಲ್ಲಿ ಆ ಊರಿನ ಜನ ಎಲ್ಲ ಸತ್ತೋಗ್ಬಿಡ್ತಾ ಇದ್ರಂತೆ. ಅವರು ಓಡೋಗ್ಲಿಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ವಂತೆ. ದನ ಕರು ಎಲ್ಲವನ್ನು ಬಿಟ್ಟು ಪ್ರಾಣಿ ಪಕ್ಷಿಗಳನ್ನೆಲ್ಲ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಕೋಳಿಗಳು, ಕುರಿಗಳು, ದನ ಕರುಗಳು, ಎಮ್ಮೆಗಳು ಇವೆಲ್ಲವನ್ನು ಅಲ್ಲೇ ಬಿಟ್ಟು ಊರೇನೆ ಖಾಲಿ ಮಾಡ್ಕೊಂಡು ಓಡೋಗ್ಬಿಡ್ತಿದ್ರಂತೆ. ಇಲ್ಲ ಅಂತಂದರೆ ಊರೇನೆ ಸತ್ತೋಗ್ಬಿಡ್ತಿದ್ರಂತೆ. ಅಂತಹ ಒಂದು ವಿಚಿತ್ರ ಕಾಯಿಲೆ ಅದು ಪ್ಲೇಗ್ ಕಾಯಿಲೆ, ಪ್ಲೇಗ್ ರೋಗ. ಅದೊಂದು ಮಹಾಮಾರಿ ಅಂತ ಕರೆದುಬಿಟ್ರು. ಈ ಜನಗಳಿಗೆ ಅದಕ್ಕೊಂದು ಕಾಯಿಲೆಗೊಂದು ಹೆಸರಿಡಬೇಕಾಯಿತು, ಇಟ್ಟರು. ಆದ್ರೂ ಕೂಡ ಸಾಮಾನ್ಯ ಜನ ಅದೊಂದು ಕುಲ ದೇವತೆಗಳು, ಗ್ರಾಮ ದೇವತೆಗಳು ಇವೆಲ್ಲ ಸೇರಿಕೊಂಡು ನಮಗೆ ಕೋಪ ಮಾಡ್ಕೊಂಡು ಬಿಟ್ಟಿದ್ದಾವೆ ಅಂತ ಹೇಳಿ ಅದೊಂದು ಮಹಾಮಾರಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೆಸರಿಟ್ಟುಬಿಟ್ರು. ಆ ರೋಗ ಹೋದ್ರೂ ಕೂಡ ಆ ರೋಗದ ಹೆಸರಲ್ಲಿ ಪ್ಲೇಗ್ ದೇವಸ್ಥಾನಗಳು, ಪ್ಲೇಗಮ್ಮ ಅಂತ ಹೇಳ್ಬಿಟ್ಟು ಪ್ಲೇಗಮ್ಮ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳು ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ. ಆದರೆ ನಾವು ಆ ಪದವನ್ನು ಹೀಗೆ ಉಪಯೋಗಿಸಬಾರ್ದು. ಈಗ ಕೊರೋನಾ ಎನ್ನುವಂತಹ ಮಹಾಮಾರಿ ಅಂತಂದರೆ ಕೊರೋನಾ ಅನ್ನುವಂತಹ ಒಂದು ದೇವರನ್ನು ಸೃಷ್ಟಿ ಮಾಡಿ ಅದಕ್ಕೂ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಶುರುವಾಗ್ಬಿಡ್ತದೆ. ಇವೆಲ್ಲವೂ ಕೂಡ ವೈಜ್ಞಾನಿಕ. ಕಾಯಿಲೆಗಳು ಬರೋದು ಕೂಡ ವೈಜ್ಞಾನಿಕ. ಅದಕ್ಕೆ ಔಷಧಿ, ಮದ್ದು, ಮಾತ್ರೆ, ಗಿಡಮೂಲಿಕೆಗಳು ಇರ್ತಕ್ಕಂಥದ್ದನ್ನು ಕೂಡ ಅದು ವೈಜ್ಞಾನಿಕ ಮತ್ತು ಪ್ರಕೃತಿ ದತ್ತವಾದಂಥ ಸತ್ಯಗಳು ಅವೆಲ್ಲವೂ ಕೂಡ. ಈಗ ನಮಗೆ ಈ ಒಂದು ಕೊರೋನಾ ವೈರಾಣು ಕಾಣಿಸಿಕೊಂಡಿದೆ. ಅದು ಉಗಮವಾಗಿದ್ದು ಚೈನಾದಲ್ಲಿ ಅಷ್ಟು ತೀವ್ರ ಸಾವು ನೋವುಗಳು ಏಕೆ ಆಯಿತು ಅಂತಕ್ಕಂಥದ್ದನ್ನು ಸ್ವಲ್ಪ ವಿಚಾರ ಮಾಡಬೇಕು ಅಂತಂದರೆ, ಅಲ್ಲಿ ಶಾರೀರಿಕ
ಈ ಗುಣಧರ್ಮವನ್ನು ಅಲ್ಲಿ ಕಳ್ಕೊಂಡು ಬಿಟ್ಟಿದ್ದಾರೆ. ಶಾರೀರಿಕ ಗುಣಧರ್ಮ ಅಂತಂತಂದರೆ ಬಯೋಲಾಜಿಕಲ್ ಸಿಸ್ಟಮ್, ಅದನ್ನು ಅಲ್ಲಿ ಕಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಆಹಾರದಲ್ಲಿ ಅಲ್ಲಿ ಸ್ವೇಚ್ಛಾಚಾರ ಇದೆ. ಮನುಷ್ಯ ಕ್ರಮಬದ್ಧವಾಗಿ ಸ್ವಾಭಾವಿಕ ಆಹಾರಗಳನ್ನು ಏನು ಮಾಡಬೇಕು ಅಂತಕ್ಕಂಥ ಆ ಕಟ್ಟುನಿಟ್ಟಿನ ಆ ಒಂದು ಏನು ಪ್ರಕೃತಿ ನಿಯಮಗಳಿದ್ದಾವೆ, ಆ ಪ್ರಕೃತಿ ನಿಯಮಗಳನ್ನು ಮೀರಿ ಅವರ ಮನೋಇಚ್ಛೆ, ಅವರ ನಾಲಿಗೆ ಏನೇನು ಕೇಳುತ್ತೋ ಎಲ್ಲವನ್ನು ಕೂಡ ಅಲ್ಲಿ ಭಕ್ಷಣೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಮನುಷ್ಯನ ಶರೀರವನ್ನು ಪರಮಾತ್ಮ ಸೃಷ್ಟಿ ಮಾಡಿರೋದು ಸಸ್ಯಾಹಾರಕ್ಕಷ್ಟೇ. ಮನುಷ್ಯ ಸ್ವಾಭಾವಿಕವಾಗಿ ಅವನು ಸಸ್ಯಾಹಾರಿ. ಅದರಲ್ಲಿ ಸಸ್ಯಾಹಾರವನ್ನು ಬಿಟ್ಟು ವೈವಿಧ್ಯಮಯವಾದಂತಹ ಆಹಾರವನ್ನು ಸೇವನೆ ಮಾಡ್ತೀವಿ ಅಂತಂತಂದರೆ ನಮ್ಮ ಈ ಶಾರೀರಿಕ ಗುಣಧರ್ಮಗಳ ವ್ಯವಸ್ಥೆ ಏನಿದೆಯಲ್ಲ, ಪ್ರಕೃತಿಯ ವ್ಯವಸ್ಥೆ, ಅವೆಲ್ಲ ಏರುಪೇರಾಗಿಬಿಡ್ತವೆ. ಆವಾಗ ಯಾವುದೇ ಕಾಯಿಲೆಗಳು ಕೂಡ ನಮ್ಮನ್ನು ಅಟ್ಯಾಕ್ ಮಾಡಿ ನಮ್ಮನ್ನು ಕೊಂದುಬಿಡ್ತವೆ. ಯಾಕೆ ಅಂತಂದರೆ ಆ ಬಯೋಲಾಜಿಕಲ್ ಸಿಸ್ಟಮ್ಮು ಏರುಪೇರು ಆಗಿರ್ತದೆ. ಜೊತೆಗೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ. ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಜಾಸ್ತಿ ಇರ್ತದೆ ಅಂತಂತಂದರೆ ಯಾರು ಸಸ್ಯಾಹಾರವನ್ನು ಊಟ ಮಾಡ್ತಾರೆ ಅವರಿಗೆ ಮಾತ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತದೆ. ಇನ್ನು ಉಳಿದಂಥವ್ರಿಗೆ ಹೆಚ್ಚಾಗಿರುವುದಿಲ್ಲ ಅಂತಕ್ಕಂಥದ್ದು ವಿಜ್ಞಾನದಲ್ಲೂ ಸಹ ದೃಢಪಟ್ಟಿದೆ. ಹೀಗಾಗಿ ಚೈನಾದಲ್ಲಿ ಸಾವು ನೋವುಗಳು ಹೆಚ್ಚು ಸಂಭವಿಸ್ತು. ಅದು ಮೊದಲ ಬಾರಿಗೆ ಅಲ್ಲಿ ಕಾಣಿಸಿಕೊಂಡಾಗ ಅಲ್ಲಿಯ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿಯ ಸ್ವಚ್ಛತೆ ಬಗ್ಗೆ ಅಥವಾ ಅವರಿಗೆ ರೋಗ ಪೀಡಿತರಿಗೆ ಚಿಕಿತ್ಸೆ ಕೊಡುವುದರಲ್ಲಿ ಸ್ವಲ್ಪ ಜಾಗೃತವಾಗಿ ಕೊಡುವಂತಹ ವ್ಯವಸ್ಥೆಯಲ್ಲಿ ವಿಳಂಬ ಆಗಿದ್ದರಿಂದ ಅಲ್ಲಿ ಸ್ವಲ್ಪ ಸಾವು ನೋವುಗಳು ಕಾಣಿಸ್ಕೊಳ್ತು. ಆದರೆ ಚೈನಾದಲ್ಲಿ ಈಗ ಬಹುತೇಕ ಗುಣಮುಖರಾಗಿದ್ದಾರೆ. ಇತ್ತೀಚೆಗಂತೂ ಅಲ್ಲಿ ಸಾವುಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ. ಬೇರೆ ದೇಶಗಳಲ್ಲೂ ಸಹ ಈ ವೈರಾಣು ಹಬ್ಬಿಕೊಂಡಿದೆ. ಅಲ್ಲಿ ಜಾಗೃತರಾಗಿ ಆ ಸ್ವಚ್ಛತೆಯ ಕಡೆ ಗಮನ ಕೊಟ್ಟು ಪರಿಣಾಮಕಾರಿಯಾಗಿ ಯಾವ ರೀತಿ ಈ ರೋಗಾಣುವನ್ನು ತಡೆಗಟ್ಟಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಲ್ಲಿಯ ಆಡಳಿತ ಎಚ್ಚೆತ್ತುಕೊಳ್ಳುವಂತಹ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆದಾಗ ಅಲ್ಲೂ ಸಹ ಸಾವು ನೋವುಗಳು ಸಂಭವಿಸಿದ್ದಾವೆ. ಆದರೆ ಒಟ್ಟಾರೆ ಹೇಳಬೇಕಂತಂದರೆ ಇಡೀ ದೇಶದಲ್ಲಿ ಚೈನಾದಲ್ಲಿ ಕಾಣಿಸಿಕೊಂಡಂತಹ ಅತಿಯಾದಂತಹ ತೀವ್ರತೆ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ಸುದ್ದಿಗಳು ಇವೆಲ್ಲವನ್ನು ನಾವು ನೋಡಿದಾಗ ಈಗ ಅಲ್ಲಿ ಬಹಳ ಚೇತರಿಕೆ ಕಂಡುಬಂದಿದೆ. ಸಾವುಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ಬಹಳ ಕಡಿಮೆ ಇದೆ, ತುಂಬ ಕಡಿಮೆ ಇದೆ. ನಾವು ಎಚ್ಚೆತ್ತುಕೊಂಡಿದ್ದೀವಿ. ಬೇರೆ ದೇಶಗಳನ್ನು ನೋಡಿ ಬೇಗ ನಾವು ಎಚ್ಚೆತ್ತುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ದೂರದೃಷ್ಟಿಯ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡಿಕೊಂಡಿದ್ದೀವಿ. ನಮ್ಮ ಮೆಡಿಕಲ್ ಸೈನ್ಸು ಏನು ಸುದ್ದಿ ಮಾಧ್ಯಮದ ಮುಖಾಂತರ ನೋಡಿ ಅತಿ ಬೇಗ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದರ ರೋಗ ನಿಯಂತ್ರಣ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಂಡಿದ್ದರಿಂದ ನಮ್ಮ ಭಾರತ ದೇಶದಲ್ಲಿ ನಾವು ಇವತ್ತಿನ ಒಂದು ಅಂಕಿಅಂಶಗಳನ್ನು ನೋಡಿದಾಗ 933 ಜನಕ್ಕೆ ಅದು ಕಾಣಿಸ್ಕೊಂಡಿದ್ದು, ಅದರಲ್ಲಿ 84 ಜನ ಗುಣಮುಖರಾಗಿದ್ದಾರೆ, 20 ಜನ ಮಾತ್ರ ಸಾವಿಗೀಡಾಗಿದ್ದಾರೆ ಅಂತಕ್ಕಂಥ ಅಂಕಿಅಂಶಗಳನ್ನು ನೋಡ್ತೀವಿ. ಇದನ್ನು ನೋಡಿದಾಗ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮದು ಬಹಳ 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 ಭಯ ಬೀಳುವಂತಹ ಮಟ್ಟಕ್ಕೆ ನಾವೇನು ಹೋಗಿಲ್ಲ. ಆದರೂ ಕೂಡ ನಾವು ಮುಂಜಾಗ್ರತೆ ಕ್ರಮವಾಗಿ ಇವಾಗ ಏನು ನಾವು ಲಾಕ್ಡೌನ್ ಮಾಡ್ಕೊಂಡಿದ್ದೀವಿ ಭಾರತ ದೇಶವನ್ನು, ಇದನ್ನು ಹೀಗೆ ಸ್ವಲ್ಪ ದಿನ ಮುಂದುವರಿಸೋದ್ರ ಮುಖಾಂತರ ಜನಸಂಪರ್ಕ ಒಬ್ಬರಿಂದ ಒಬ್ಬರಿಗೆ ಜನಸಂಪರ್ಕವನ್ನು ನಾವು ಇಟ್ಕೊಳ್ಳದಲೇ ಇದ್ದರೆ ಅದು ಅತಿ ಬೇಗ ಇನ್ನಷ್ಟು ಪ್ರಗತಿಯನ್ನು ನಾವು ಸಾಧಿಸಿ ವೈರಾಣುವನ್ನು ನಾವು ತಡೆಗಟ್ಟಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇನ್ನೊಂದು, ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಈ ಒಂದು ರೋಗಾಣು ಕಾಣಿಸ್ಕೊಂಡಿರ್ತಕ್ಕಂಥದ್ದು, ಸಾವು ನೋವುಗಳ ಸಂಖ್ಯೆ ಕಡಿಮೆ ಇರತಕ್ಕಂಥದ್ದಕ್ಕೆ
ನಾವು ಕಾರಣ ಏನಪ್ಪ ಅಂತಂತಂದರೆ, ನಮ್ಮ ಭಾರತ ದೇಶದ ಸುತ್ತ ಏನು ಬೌಂಡ್ರಿ ಇದೆಯಲ್ಲ, ಈ ಹಿಮಾಚಲ ಚೈನಾ ಬಾರ್ಡ್ರು, ಈ ಚೈನಾ ಬಾರ್ಡ್ರಿ, ಈ ಹಿಮಾಲಯ ತಪ್ಪಲು ಏನಿದೆಯಲ್ಲ, ಇದು ಬಹಳ ಎತ್ತರವಾದಂತಹ ಪ್ರದೇಶ ಆಗಿರೋದ್ರಿಂದ ನಮಗೆ ಆ ಕಡೆಯಿಂದಲೂ ನಮಗೆ ರಕ್ಷಣೆ ಸಿಗುತ್ತೆ. ಒಂದು ತಡೆಗೋಡೆ ರೀತಿಯಲ್ಲಿ ಭಾರತ ದೇಶಕ್ಕೆ ರಕ್ಷಣೆ ಸಿಕ್ಕಿದೆ. ಮತ್ತು ಇನ್ನು ಭಾರತದ ದಕ್ಷಿಣ ಭಾಗದಕ್ಕೆ ಬಂದಾಗ ಸುತ್ತಲೂ ನಮಗೆ ನೀರಿದೆ. ಯಾವುದೇ ದೇಶದ ಸಂಪರ್ಕ ಬಹಳ ಸಮೀಪ ಇಲ್ಲ. ಸಿಲೋನ್ನ ಬಿಟ್ಟರೆ ಬೇರೆ ಯಾವುದೇ ದೇಶ ನಮಗೆ ಹತ್ತಿರ ಸಂಪರ್ಕ ಇಲ್ಲ. ಇದೊಂದು ರೀತಿ ಐಲ್ಯಾಂಡ್ ಇದ್ದಂಗಿದೆ, ಐಲ್ಯಾಂಡ್ ಇದ್ದಂಗಿದೆ. ಅದಕ್ಕೆ ಇದನ್ನು ನಮ್ಮ ಶರಣರು ಈ ಭಾರತ ದೇಶವನ್ನು ಹೇಗೆ ಹೇಳ್ತಾರೆ ಅಂತಂದರೆ, ಇದೊಂದು ನಮ್ಮ ಬಸವಣ್ಣವರು ಹೇಳ್ತಾರೆ, ಜಂಬೂ ದೀಪ ನವಕಂಡ ಪೃಥ್ವಿಯೊಳಗೆ, ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲಗವನೆ ಹಿಡಿದು ಸದ್ಭಕ್ತರು ಗೆದ್ದರು ನೋಡ ಅಂತಾರೆ. ಈ ದೇಶಕ್ಕೆ ಒಂದು ವಿಶೇಷತೆ ಇದೆ, ಭಾರತ ದೇಶಕ್ಕೆ ಒಂದು ವಿಶೇಷತೆ ಇದೆ. ಶರಣರು ಹೇಳ್ತಾರೆ, ಜಂಬೂ ದ್ವೀಪ ಅಂದರೆ ಭಾರತ ದೇಶ, ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಇಬ್ಬರು ಮಾತಾಡ್ತಾ ಇದ್ದಾರಂತೆ. ಅವರು ಯಾರು ಅಂತಂದರೆ, ಒಬ್ಬ ಭಕ್ತ, ಇನ್ನೊಬ್ಬ ಭಗವಂತ. ಭಗವಂತ ಹೇಳ್ತಾನಂತೆ, ನಿನ್ನನ್ನು ನಾನು ಕೊಂದೇ ಕೊಲ್ತೀನಿ ಅಂತ. ಅದಕ್ಕೆ ಭಕ್ತ ಹೇಳ್ತಾನಂತೆ, ನಾನು ಗೆದ್ದೇ ಗೆಲ್ತೀನಿ ಅಂತ. ಇಲ್ಲಿ ಭಕ್ತ ಮತ್ತು ಭಗವಂತನ ಇಬ್ಬರ ಮಧ್ಯದಲ್ಲಿ ಆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಿನ್ನ ಕೊಲ್ತೀನಿ ಅಂತ. ಭಕ್ತ ಹೇಳ್ತಾ ಇದ್ದಾನೆ, ನಾನು ನಿನ್ನ ಗೆಲ್ತೀನಿ ಅಂತ. ಅದು ಭಾರತ ದೇಶಕ್ಕೆ ಮಾತ್ರ ಅನ್ವಯಿಸುವಂತಹ ಮಾತಿದು. ಸತ್ಯವೆಂಬ ಕೂರಲಗವನೇ ಹಿಡಿದು ಸದ್ಭಕ್ತರು ಗೆದ್ದರು ನೋಡ ಅಂತ ಹೇಳ್ಬಿಟ್ಟು ಬಸವಣ್ಣವ್ರು ಹೇಳ್ತಾರೆ. ಇಲ್ಲಿ ಸತ್ಯವೆಂಬ ಕೂರಲಗ ಅಂದರೆ ಏನಪ್ಪ ಅಂತಂದರೆ ಇಷ್ಟಲಿಂಗ. ಇಷ್ಟಲಿಂಗವನ್ನು ಹಿಡಿದು ಮರಣವನ್ನು ಗೆಲ್ತಾರೆ. ಮರಣವನ್ನು ಗೆಲ್ತಾರೆ ಅಂತಂತಂದರೆ ಅಕಾಲಿಕ ಮರಣಗಳು, ನಮಗೆ ರೋಗಗಳಿಂದ ಬಂದು ಸಾಯುವಂಥದ್ದು, ಅಥವಾ ಯಾವುದೇ ಪ್ರಾಕೃತಿಕ ವಿಕೋಪಗಳಿಂದ ಸಾಯುವಂಥದ್ದು, ಆಪತ್ತಿನಿಂದ ಸಾಯುವಂಥದ್ರಿಂದ ನಾವು ಗೆಲ್ತೇವೆ, ಗೆಲ್ತಾರೆ ಭಕ್ತರು ಈ ಲಿಂಗ ಪೂಜೆ ಮತ್ತು ಶಿವಯೋಗದಿಂದ ಎಂಬುದಾಗಿ ಬಸವಣ್ಣನವರು ಹೇಳಿರ್ತಕ್ಕಂಥ ವಚನಗಳನ್ನು ತಿಳ್ಕೊಳ್ತಾ ಇದ್ವಿ. ಅದು ಹೇಗೆ? ಇಷ್ಟಲಿಂಗದಿಂದ, ಶಿವಯೋಗದಿಂದ ಹೇಗೆ ನಾವು ಗೆಲ್ಲಲಿಕ್ಕೆ ಸಾಧ್ಯ? ಆ ದೇವರಿಗೆ ಚಾಲೆಂಜ್ ಮಾಡಿ ನಾವು ಗೆಲ್ಲಲಿಕ್ಕೆ, ಈ ಸಾವನ್ನು ಗೆಲ್ಲಲಿಕ್ಕೆ ಹೇಗೆ ಸಾಧ್ಯ ಅಂದರೆ, ಸ್ವಇಚ್ಛಾ ಮರಣ, ಸ್ವಾಭಾವಿಕವಾಗಿ ಸಾಯೋದು ಎಲ್ಲರಿಗೂ ಇದ್ದೇ ಇದೆ. 100 ವರ್ಷ ತುಂಬಿ 111 ವರ್ಷ 120 ವರ್ಷ ಬದುಕಿರೋರು ಇದ್ದಾರೆ. ಆರೋಗ್ಯಪೂರ್ಣವಾಗಿ ಒಂದು 100-120 ವರ್ಷ ಬದುಕಿ ಬಾಳಿ ಹೋಗುವಂಥದ್ದು ಇದೆಯಲ್ಲ, ಆರೋಗ್ಯಪೂರ್ಣವಾಗಿ, ಅದು ನಿಜವಾದಂಥ ಸಾವು. ಮಧ್ಯದಲ್ಲಿ ಯಾವುದೋ ಕಾಯಿಲೆಗಳು ಬಂದು ವೆಂಟಿಲೇಟರ್ ಮೇಲೆ ಹಾಸ್ಪಿಟ್ಲಲ್ಲಿ ಸಾಯೋದಿದೆಯಲ್ಲ, ಅದನ್ನು ನಾವು ಮಾಡಿಕೊಂಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು. ಬಸವಣ್ಣನವರು ಹೇಳ್ತಾರೆ, ಆ ಪರಮಾತ್ಮ ನಮ್ಮ ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಯಾವುದೇ ಕರ್ಮ ಫಲ ಅನುಸಾರವಾಗಿ ಸಾವನ್ನು, ನೋವನ್ನು, ಸನ್ಮಾನಗಳನ್ನು ಇಟ್ಟಿರ್ತಾನೆ. ಅವನ್ನೆಲ್ಲವನ್ನು ಕೂಡ ನಾವು ಅನುಭವಿಸಲೇಬೇಕು. ಹಿಂದಡ ಜನ್ಮದ ಪಾಪ ಏನಾದೊಡಾಗಲಿ ಹಿಂದೂ ಲಿಂಗವ ಪೂಜಿಸಿದ ಫಲ ಎನ್ನದಾಗಲಿ ಅಂತ ಒಂದು ಕಡೆ ಹೇಳ್ತಾರೆ. ಹಿಂದಡ ಜನ್ಮದ ಸಿರಿಯಲ್ಲಿ ಲಿಂಗವ ಮರೆತನಾಗಿ, ಹಿಂದಡ ಜನ್ಮದ ಸಿರಿಯಲ್ಲಿ ಜಂಗಮ ಮರೆತನಾಗಿ, ಹರಜನ್ಮದಿಂದ ನರಜನ್ಮಕ್ಕೆ ಬಂದೆ, ಮತ್ತೆ ನರಜನ್ಮವ ಅರಜನ್ಮವ ಮಾಡು ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಅಂತಾರೆ. ನಾನು ಹಿಂದೆ ಪರಮಾತ್ಮನಿಗೆ ಭಯ ಬೀಳದೆ ಪರಮಾತ್ಮನೊಬ್ಬನಿದ್ದಾನೆ ಎಂಬುದನ್ನು ನಾನು ತಿಳಿದುಕೊಳ್ಳದೆ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ಆದ್ದರಿಂದ ನಾನು ನಿನ್ನ ಸನ್ನಿಧಾನದಲ್ಲಿದ್ದೆ, ನಿನ್ನ ಜೊತೆಯಲ್ಲಿದ್ದೆ, ನಿನ್ನ ಹತ್ರ ಇದ್ದೆ. ಅಲ್ಲಿಂದ ನೀನು ನಾನು ತಪ್ಪು ಮಾಡಿದ್ದಕ್ಕೆ ಇಲ್ಲಿಗೆ ಕಳಿಸಿದ್ದೀಯಾ. ಆದ್ದರಿಂದ ನೀನು ಕೃಪೆ ಮಾಡಿ ಮತ್ತೆ ನನ್ನನ್ನು ಇಲ್ಲಿಂದ ನೀನು ಅಲ್ಲಿಗೆ ಕರೆಸಿಕೋ. ನಾನು ನಿನ್ನನ್ನು ಮರೆತೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ಅದರಿಂದ ಮತ್ತೆ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ನನ್ನನ್ನು ಮತ್ತೆ ನೀನು ಅಲ್ಲಿಗೆ ಕರ್ಕೋ ಅಂತ ಹೇಳಿಬಿಟ್ಟು ಬಸವಣ್ಣವರು ಹೇಳ್ತಾರೆ.
ಹೀಗೆ ಯಾವ ರೀತಿ ನಾವು ಪರಮಾತ್ಮನನ್ನು ಮರೆತು ಮಾಡಿದಂತಹ ತಪ್ಪುಗಳೇನಿದ್ದಾವೆ ಆ ತಪ್ಪುಗಳೆಲ್ಲವೂ ಸಹ ನಮ್ಮ ಆತ್ಮದಲ್ಲಿ ಪ್ರಿಂಟ್ ಹಾಗೇ ಇರ್ತವೆ. ಆ ಆತ್ಮ ನಮ್ಮ ಬ್ರೂ ಹಿಂದೆಗಡೆ, ನಮ್ಮ ಹಣೆಯ ಹಿಂದೆಗಡೆ ಆ ಆತ್ಮ ಇರ್ತದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ ಆಡು ಭಾಷೆನಲ್ಲಿ, ನಿನ್ನ ಹಣೆ ಬರ ಗೊತ್ತು ಬಿಡಯ್ಯ, ನಾನು ಏನು ಆಗಬೇಕು ಅನ್ನೋದನ್ನು ನಾನು ಹಣೆಯಲ್ಲಿ ಬರೆದ್ಬಿಟ್ಟಿದೆ ಬಿಡಯ್ಯ, ನೀನು ಏನೇ ಮಾಡು ಹಣೆ ಬರ ತಪ್ಸೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಅದು ಏನಪ್ಪ ಅಂತಂದರೆ ನಮ್ಮ ಹಣೆಯ ಹಿಂದೆಗಡೆ ಇರ್ತಕ್ಕಂಥ ಆತ್ಮದಲ್ಲಿ ನಮ್ಮ ಹಿಂದಿನ ಜನ್ಮದ ಎಲ್ಲ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಸಹ ಅಲ್ಲಿ ಮುದ್ರಿತವಾಗಿ ನಮಗೆ ಇಲ್ಲಿ ಇರೋದರಿಂದ ಅದನ್ನು ಆವತ್ತಿನ ಕಾಲಕ್ಕೆ ಇದೆಲ್ಲ ಈ ಆತ್ಮವಿದ್ಯೆ ಆತ್ಮ ಇದೆಲ್ಲ ಹೇಳಿದರೆ ಯಾರೂ ಜನ ನಂಬ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದು ಒಂದೇ ಸಲ ಹಣೆ ಬರ ಅಂತ ಹೇಳಿಬಿಟ್ರು. ಹೀಗೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳೂ ಸಹ ನಮ್ಮ ಆತ್ಮದಲ್ಲಿ ಪ್ರಿಂಟ್ ಆಗಿರ್ತದೆ. ನಮ್ಮ ಆತ್ಮಕ್ಕೆ ಇರ್ತಕ್ಕಂಥ ಶರೀರಗಳು ಈ ಸ್ಥೂಲ ಶರೀರ ಮತ್ತು ಕಾರಣ ಶರೀರ ಹಾಗೂ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಅಂತಂತಂದರೆ ಮನಸ್ಸು. ಆ ಮನಸ್ಸಿನ ಮುಖಾಂತರ ಈ ಆತ್ಮ ತನ್ನ ಬಯಕೆಗಳನ್ನು ಈಡೇರಿಸ್ಕೊಳ್ತದೆ, ತನ್ನ ಕ್ರಿಯೆಗಳನ್ನು ಆತ್ಮ ಮಾಡ್ತದೆ. ಈ ಭೌತಿಕ ಶರೀರದ ಮುಖಾಂತರ ಈ ಕಣ್ಣು, ಈ ಕೈ, ಈ ಮೂಗು, ಈ ಬಾಯಿ ಇವೆಲ್ಲವನ್ನು ಉಪಯೋಗಿಸಿಕೊಂಡು ಅದಕ್ಕೆ ಆತ್ಮಕ್ಕೆ ಈ ಶರೀರ ಒಂದು ಇನ್ಸ್ಟ್ರೂಮೆಂಟು. ಈ ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸಿಕೊಂಡು ಆತ್ಮ ತನ್ನ ಎಲ್ಲ ಕ್ರಿಯೆಗಳನ್ನು ಮಾಡುವುದರ ಜೊತೆಗೆ ಮನಸ್ಸು ಮತ್ತು ಬುದ್ಧಿ ಅಂತಕ್ಕಂಥ ಆ ಸೂಕ್ಷ್ಮ ಶರೀರಗಳನ್ನು ಸಹ ಅದು ಉಪಯೋಗಿಸಿಕೊಂಡು ತನ್ನ ಎಲ್ಲ ಇಂದ್ರಿಯ ಬಯಕೆಗಳನ್ನು, ತನ್ನ ಇಚ್ಛೆಗಳನ್ನು ಅದು ಆತ್ಮ ಪೂರೈಸಿಕೊಳ್ಳುತ್ತೆ. ಹೀಗೆ ಆತ್ಮಕ್ಕೂ ಸಹ ದೋಷ ಇರ್ತದೆ, ಈ ಶರೀರಕ್ಕೂ ಕೂಡ ದೋಷ ಇರ್ತದೆ. ಅದನ್ನು ನಮ್ಮ ಶರಣರು ವಚನಗಳಲ್ಲಿ ಎಲ್ಲವನ್ನು ಸಹ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗ ನಾವು ಶಿವಯೋಗ ಮಾಡುವುದರಿಂದ ಯಾವ ರೀತಿ ಎಲ್ಲ ಕಾಯಿಲೆಗಳು, ಕಠಿಣ ಕಾಯಿಲೆಗಳು ದೂರವಾಗುತ್ತೆ ಅನ್ನೋದನ್ನು ಪ್ರೂವ್ ಮಾಡಿರಿ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ನೋಡುಗರಾಗಲಿ ಅಥವಾ ಅನ್ಯ ಧರ್ಮೀಯರಾಗಲಿ ಕೇಳಿದಾಗ ನಾವು ಅದನ್ನು ಒಂದೊಂದೇ ಸಮರ್ಥನೆ ಮಾಡಿಕೊಂಡು ಅದಕ್ಕೆ ನಾವು ಎವಿಡೆನ್ಸನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಅದರಲ್ಲಿ ಒಂದೊಂದೇ ವಚನಗಳನ್ನು ನಾವು ನೋಡ್ತಾ ಹೋಗೋಣ. ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಮಾಡಬಾರದ ನೇಮವ ಮಾಡಿ ಕೆಡದಿರ ಮನವೇ, ಮಾಡುವ ನೇಮ ಮಾಡಬಾರದ ಆ ನೇಮ ಎರಡನ್ನು ತಿಳಿದುಕೋ, ಭೂತ ಭವಿಷ್ಯ ವರ್ತಮಾನಗಳವು ಮಾಡುವ ನೇಮಗಳು, ನಿತ್ಯ ಲಿಂಗಾರ್ಚನೆ ಜಂಗಮ ದಾಸೋಹವನ್ನು ಮಾಡು. ಸಿದ್ದರಾಮೇಶ್ವರ ಹೇಳ್ತಾರೆ, ಮಾಡಬಾರದೆಲ್ಲವನ್ನೂ ಮಾಡಕ್ಕೆ ಹೋಗ್ತೀಯಾ ಮನುಜ, ಮಾಡಕ್ಕೆ ಹೋಗ್ತೀಯಾ, ಕೆಡದಿರು. ಈ ಮನಸ್ಸನ್ನು ನಂಬಿ ನೀನು ಕೆಡದಿರು. ಈ ಮನಸ್ಸು ಅಂತಕ್ಕಂಥದ್ದು ಇದು ನಿನ್ನ ಶತ್ರು. ಯಾವ ನಿಯಮವನ್ನು ಮಾಡಬೇಕು, ಯಾವ ನಿಯಮವನ್ನು ಮಾಡಬಾರದು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀನು ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ನೀನು ಸುಖವಾಗಿರ್ತೀಯ. ನಿತ್ಯ ಅದಕ್ಕೋಸ್ಕರ ನೀನು ಏನು ಮಾಡಬೇಕಂದ್ರೆ ನಿತ್ಯ ಲಿಂಗಾರ್ಚನೆಯನ್ನು ಮಾಡು, ಜಂಗಮ ದಾಸೋಹವನ್ನು ಮಾಡು. ಪ್ರತಿದಿನ ಶಿವಯೋಗ ಮತ್ತು ಲಿಂಗ ಪೂಜೆಯನ್ನು ಮಾಡು. ಜಂಗಮ ದಾಸೋಹ ಅಂತಂದರೆ ಸಮಾಜ ಸೇವೆಯನ್ನು ಮಾಡು. ಸಮಾಜದ ಮಧ್ಯದಲ್ಲಿ ಇದ್ಕೊಂಡು ಸತ್ಯಶುದ್ಧ ಕಾಯಕವನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ನಿತ್ಯ ದಾಸೋಹವನ್ನು ಮಾಡಿಕೊಂಡು ಲಿಂಗಪೂಜೆ ಶಿವಯೋಗವನ್ನು ಮಾಡು ಎಂಬುದಾಗಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಹೇಳ್ತಾರೆ. ಮನುಷ್ಯ ಭೂಮಿಯ ಮೇಲೆ ಬದುಕಬೇಕಾದರೆ ಅವನಿಗೆ ಪ್ರಾಣಕಾಂತ ಚೈತನ್ಯ ಶಕ್ತಿ ಬೇಕು, ಲೈಫ್ ಫೋರ್ಸ್ ಎನರ್ಜಿ. ಆ ಲೈಫ್ ಫೋರ್ಸ್ ಎನರ್ಜಿ ಇಲ್ಲ ಅಂತಂದರೆ ಅವನು ಬದುಕಲಿಕ್ಕೆ ಆಗುವುದಿಲ್ಲ. ಈ ಶರೀರಕ್ಕೆ ನಾವು ಅನ್ನ ಆಹಾರಾದಿಗಳನ್ನು ಕೊಡ್ತೀವಿ. ಆದರೆ ನಮ್ಮ ಆತ್ಮಕ್ಕೆ ಮತ್ತು ನಮ್ಮ ಪ್ರಾಣಕ್ಕೆ ಪ್ರಾಣಕಾಂತ ಚೈತನ್ಯ ಶಕ್ತಿ ಬೇಕಾಗುತ್ತೆ. ಅದು ಈ ಪ್ರಕೃತಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದೆ.
ಅದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡಿ ನಾವು ಬದುಕಿದ್ದೀವಿ. ಇಷ್ಟು ದಿನ ನಮ್ಮ ಸೈನ್ಸ್ ಏನು ಹೇಳ್ತಾ ಇತ್ತು ಅಂತಂದರೆ, ಯಾಕೆ ಉಸಿರಾಡ್ತಾರೆ ಅಂತಂದರೆ, ಈ ವಾತಾವರಣದಲ್ಲಿ, ಈ ಗಾಳಿನಲ್ಲಿ ಆಕ್ಸಿಜನ್ ಇದೆ, ಆಮ್ಲಜನಕ. ಅದನ್ನು ಸೇವನೆ ಮಾಡೋದ್ರ ಮುಖಾಂತರ ಸಕಲ ಜೀವರಾಶಿ ಜೀವಜಂತುಗಳು ಬದುಕಿದ್ದಾವೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆಕ್ಸಿಜನ್ ಕಂಡಿಡಿದ ಮೇಲೆ ಸಾಯೋ ಮನುಷ್ಯನಿಗೆ ನಾವು ಆಕ್ಸಿಜನ್ ಕೊಟ್ಟಾಗ, ಕೃತಕವಾಗಿ ಆಕ್ಸಿಜನ್ ಕೊಟ್ಟಾಗ ಅವನು ಬದುಕಿರಬೇಕಾಗಿತ್ತಲ್ಲ, ಬದುಕಲಿಲ್ಲ. ಆವಾಗ ಅಂದ್ಕೊಂಡ್ರು, ಇಲ್ಲ, ಈ ಉಸಿರಾಟದ ಜೊತೆಗೆ, ಈ ಆಮ್ಲಜನಕದ ಜೊತೆಗೆ ಇನ್ಯಾವುದೋ ಒಂದು ಅಗೋಚರವಾದಂತಹ ಚೈತನ್ಯವಿದೆ. ಆ ಚೈತನ್ಯದ ಕಣಗಳನ್ನು ಸೇವನೆ ಮಾಡೋದ್ರ ಮುಖಾಂತರ ಈ ಮನುಷ್ಯ ಪ್ರಾಣಿ ಜೊತೆಗೆ ಎಲ್ಲ ಜೀವರಾಶಿಗಳು, ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಬದುಕಿದ್ದಾವೆ ಅನ್ನುವಂತಹ ತೀರ್ಮಾನಕ್ಕೆ ವಿಜ್ಞಾನ ಬರ್ತದೆ. ಹಾಗಾದರೆ ಆ ಚೈತನ್ಯ ಯಾವುದು ಎಂಬುದಾಗಿ ಅವರು ಸಂಶೋಧನೆಗೆ ಒಳಪಡಿಸಿದಾಗ, ದೇವಕಣ ಅಂತಕ್ಕಂಥ ಒಂದು ಚೈತನ್ಯ, ಅದು ಭೂಮಿಯ ಕಡೆ ನಿರಂತರವಾಗಿ ಸೋನೆ ಮಳೆಯ ರೀತಿಯಲ್ಲಿ ಅದು ಬಂದು ಸೇರ್ತಾ ಇದೆ, ಭೂಮಿನ ಸೇರ್ತಾ ಇದೆ. ಅದನ್ನು ಸೇವನೆ ಮಾಡಿ ಜೀವರಾಶಿ ಉಳ್ಕೊಂಡಿದ್ದಾವೆ. ಆ ಜೀವಕಣ ಎಲ್ಲಿಂದ ಬಂತು ಅಂತಂದರೆ, ಎಲ್ಲಿ ಸೂರ್ಯಮಂಡಲ ಕೊನೆ ಆಗುತ್ತೆ, ಆ ಕೊನೆ ಆದ ನಂತರ ಇರ್ತಕ್ಕಂಥದ್ದಕ್ಕೆ ನಮ್ಮ ಶರಣರು ಬಯಲು ಅಂತ ಕರೀತಾರೆ. ಖಗೋಳಶಾಸ್ತ್ರದಲ್ಲಿ ಅದಕ್ಕೆ ಹೆಲಿಯೋಪಾಸ್ ಅಂತ ಹೇಳಿಬಿಟ್ಟು ಕರೀತಾರೆ. ಆ ಹೆಲಿಯೋಪಾಸ್ ವಲಯ ಏನಿದೆಯಲ್ಲ, ಆ ಬಟ್ಟ ಬಯಲು ಅಂತ ಏನಿದೆಯಲ್ಲ, ಅಲ್ಲಿಂದ ಪ್ರಾಣಕಾಂತ ಚೈತನ್ಯ ಶಕ್ತಿಗಳು ಅಂತಂದರೆ ವಿದ್ಯುತ್ಕಾಂತ ಚೈತನ್ಯ ಶಕ್ತಿ ಕಣಗಳು ಈ ಭೂಮಿಯ ಕಡೆ ನಿರಂತರವಾಗಿ ಬರ್ತಾ ಇರ್ತಕ್ಕಂಥದ್ದನ್ನು ಇತ್ತೀಚೆಗೆ ವಿಜ್ಞಾನಿಗಳನ್ನು ಸಹ ಗಮನಿಸಿದ್ದಾರೆ. ಆ ಚೈತನ್ಯ ಶಕ್ತಿಯನ್ನು ನಮ್ಮ ಶರಣರು, ಅದರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ, ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಹಂಗನೆ ವಿದ್ಯುರ್ಲತೆಯ ಹಡೆದಳು ನೋಡ. ವಿದ್ಯುರ್ಲತೆಯ ಬೆಳಕಿನಿಂದ ಶುದ್ಧ ಪ್ರಸಾದವ ಕಂಡು ಶುದ್ಧಾಶುದ್ಧವನಳಿದು ನಾನು ನೀನೆಂಬ ಒದ್ದದೆ ಎರಡಾಳಿನ ನಿರಾಳ ನೀನೇ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಎಂಬುದಾಗಿ ಹೇಳ್ತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರರು ತುಂಬ ಖಗೋಳಶಾಸ್ತ್ರದ ಬಗ್ಗೆ ಅನೇಕ ವಚನಗಳನ್ನು ಬರೆದಿದ್ದಾರೆ. ನಮ್ಮ ಕಲ್ಯಾಣ ಕ್ರಾಂತಿ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ವಚನಗಳು ನಾಶವಾಗಿಬಿಟ್ಟು, ಸುಮಾರು ವಚನಗಳು ನಾಶವಾಗಿಬಿಟ್ಟು, ಆ ನಾಶವಾದಂತಹ ವಚನಗಳನ್ನು ಮತ್ತೆ ಬಂದು ಯಡಿಯೂರು ಸಿದ್ಧಲಿಂಗೇಶ್ವರರು ಬರೆದು ಕೊಟ್ಟಿದ್ದಾರೆ ಎಂಬುದೊಂದು ಇತ್ತೀಚಿನ ನಮ್ಮ ಅಧ್ಯಯನಕಾರರ ಒಂದು ಸಮೀಕ್ಷೆ ಕೂಡ ಆಗಿದೆ. ಇಲ್ಲಿ ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಹಂಗನೆ ವಿದ್ಯುರ್ಲತೆಯ ಹಡೆದಳು ನೋಡ ಅಂತಂದರೆ, ಆ ಹೆಲಿಯೋಪಾಸ್ ಮುಖಾಂತರ ಬರ್ತಾ ಇರ್ತಕ್ಕಂಥ ಆ ಕಣಗಳನ್ನು ವಿದ್ಯುರ್ಲತೆ ಅಂದ್ಬಿಟ್ಟು ಕರೆದಿದ್ದಾರೆ. ಆ ವಿದ್ಯುರ್ಲತೆಯ ಬೆಳಕಿನಿಂದ ಶುದ್ಧ ಪ್ರಸಾದವ ಈ ಜಗ ಉಂಡಿತ್ತು, ಈ ಜಗತ್ತು ಅದನ್ನು ಸೇವನೆ ಮಾಡಿತ್ತು, ಅದು ಪರಮಾತ್ಮನ ಪ್ರಸಾದ ಎಂಬುದಾಗಿ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ನಾವು ಈ ವಚನವನ್ನು ಏನಕ್ಕೆ ಇಲ್ಲಿ ಪ್ರಸ್ತುತ ಅಂತಂತಂದರೆ, ಆ ವಿದ್ಯುರ್ಲತೆ ಅಂತಕ್ಕಂಥ ಆ ದೈವಕಣ ಅಥವಾ ಆ ಪ್ರಾಣಕಾಂತ ಚೈತನ್ಯ ಶಕ್ತಿ ಏನಿದೆ ಅದು ಈ ವಾತಾವರಣದಲ್ಲಿ ತುಂಬಿಕೊಂಡಿದೆ. ಈ ನಮ್ಮ ಇಷ್ಟಲಿಂಗವನ್ನು ನಾವು ಕೈಲಿ ಇಟ್ಕೊಂಡು ನಾವು ಕುಳಿತುಕೊಂಡಾಗ ಆ ಇಷ್ಟಲಿಂಗಕ್ಕೆ ಒಂದು ಮಹತ್ವ ಇದೆ. ಪ್ರಾಕೃತಿಕ ಅನೇಕ ಗಿಡಮೂಲಿಕೆಗಳನ್ನು ಹಾಕಿ ಅದನ್ನು ತಯಾರು ಮಾಡಲಾಗಿದೆ. ಅದರಲ್ಲಿ ಪ್ರಕೃತಿಯಲ್ಲಿರ್ತಕ್ಕಂಥ ವಿದ್ಯುತ್ಕಾಂತ ಚೈತನ್ಯ ಶಕ್ತಿಗಳನ್ನು ಎಳೆದು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತದೆ. ನಾವು ಯಾವಾಗ ಇಷ್ಟಲಿಂಗವನ್ನು ನಾವು ಹಸ್ತದ ಮೇಲೆ ಇಟ್ಕೊಳ್ತೀವಿ, ಆವಾಗ ಅಲ್ಲಿಂದ ನಮ್ಮ ಶರೀರಕ್ಕೆ ಕಳಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಾವು ಎಷ್ಟೊತ್ತು ಇಷ್ಟಲಿಂಗವನ್ನು ನಮ್ಮ ಕೈನಲ್ಲಿ ಹೀಗೆ ಇಟ್ಕೊಂಡಿರ್ತೀವೋ ಅಷ್ಟು ಹೊತ್ತು ವಾತಾವರಣದಲ್ಲಿರ್ತಕ್ಕಂಥ ವಿದ್ಯುತ್ಕಾಂತ ಚೈತನ್ಯ ಶಕ್ತಿಯನ್ನು ನಮಗೆ ಸೆಳೆದುಕೊಂಡು ನಮ್ಮ ಶರೀರಕ್ಕೆ ಕಳಿಸುತ್ತೆ. ಇದು ನಮಗೆ ಪ್ರಾಣಶಕ್ತಿಯಾಗುತ್ತೆ, ಲೈಫ್ ಫೋರ್ಸ್ ಎನರ್ಜಿ ಆಗುತ್ತೆ. ಈ ಎನರ್ಜಿ ಏನಾದ್ರೂ ನಮ್ಮಲ್ಲಿ ಕಡಿಮೆ ಆಯಿತು ಅಂತಂದರೆ, ಈ ಲೈಫ್ ಫೋರ್ಸ್ ಎನರ್ಜಿ ಏನಾದರೂ ಕಡಿಮೆ ಆಯಿತು ಅಂತಂದರೆ ಮನುಷ್ಯ ಸತ್ತೋಗ್ಬಿಡ್ತಾನೆ.
ಅವನು ಎಷ್ಟೇ ಊಟ ಮಾಡಲಿ, ಎಷ್ಟೇ ಸ್ಥೂಲಕಾಯಿ ಹೆಂಗೆ ಇದ್ರೂ ಸಹ ಆ ಲೈಫ್ ಫೋರ್ಸ್ ಎನರ್ಜಿಯ ಪ್ರಾಣಕಾಂತ ಆ ಚೈತನ್ಯ ಶಕ್ತಿ ಮನುಷ್ಯನಲ್ಲಿ ತುಂಬಿರಲೇಬೇಕು. ನಮ್ಮ ಮೈಂಡಲ್ಲಿ ಕನಿಷ್ಠ 400 ಮೈಕ್ರೋ ವ್ಯಾಟ್ಸಷ್ಟು ಎನರ್ಜಿ ನಮ್ಮ ಮೈಂಡಲ್ಲಿ ಇದ್ರೇನೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದು ಅಥವಾ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದರೆ ಮನುಷ್ಯ ಹಾಗೆಯೇ ಕೂತ್ಕೊಂಡು ಹಾಗೆಯೇ ಸೈಲೆಂಟ್ ಆಗಿಬಿಡ್ತಾನೆ. ಮತ್ತು ಅವನಿಗೊಂದಷ್ಟು ಸಮಯ ಬೇಕಾಗುತ್ತೆ ಮತ್ತು ಎನರ್ಜಿ ಅದು ಚಾರ್ಜ್ ಆಗೋದಕ್ಕೆ. ಹೀಗೆ ಈ ಲೈಫ್ ಫೋರ್ಸ್ ಎನರ್ಜಿಯನ್ನು ನಮ್ಮ ಇಷ್ಟಲಿಂಗ ಎಷ್ಟೊತ್ತು ಇಟ್ಕೊಂಡಿರ್ತೀವೋ ಅಷ್ಟೊತ್ತು ನಮಗೆ ಈ ಶರೀರಕ್ಕೆ ಕೊಡ್ತದೆ. ಅದರಲ್ಲಿ ಕಾಣುವಂತಹ ಒಂದು ದೀಪದ ಬಿಂದುವನ್ನು ನಾವು ಬೆಳಕಿನ ಬಿಂದುವನ್ನು ನಾವಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಇಷ್ಟಲಿಂಗದಲ್ಲಿ ಒಂದು ಬೆಳಕಿನ ಬಿಂದು ಕಾಣುವಂತೆ ನಾವು ಮಾಡ್ಕೊಂಡಿರ್ತೀವಿ. ಆ ಬೆಳಕಿನ ಬಿಂದುವನ್ನು ನಾವು ಆ ಪರಮಾತ್ಮನ ಸ್ವರೂಪ, ಏಕೆಂದರೆ ನಿರಾಕಾರ ಶಿವ ಅವನು ಬೆಳಕಿನ ರೂಪದಲ್ಲಿದ್ದಾನೆ, ಜ್ಯೋತಿಯ ರೂಪದಲ್ಲಿದ್ದಾನೆ. ಆ ಬೆಳಕನ್ನು ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಏಕಚಿತ್ತದಿಂದ ಎಲ್ಲ ನಮ್ಮ ಮನಸ್ಸನ್ನು ಅಲ್ಲಿ ಏಕಾಗ್ರಗೊಳಿಸಿ ಅಲ್ಲಿ ನಾವು ಆ ಬೆಳಕನ್ನು ನಾವು ನೋಡ್ತಾ ಇರ್ತೀವಿ. ಆ ಬೆಳಕನ್ನು ನೋಡ್ತಾ 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 ನಮ್ಮ ಕಣ್ಣಿನ ಮುಖಾಂತರ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಆತ್ಮ ಅಥವಾ ಪೀನಿಯಲ್ ಗ್ರಂಥಿ, ನಾವು ಎಲ್ಲರಿಗೂ ಹೇಳಿ ನಾವು ನಂಬಿಸೋಕ್ಕಾಗೋದಿಲ್ಲ. ಅದಕ್ಕೆ ಪಶ್ಚಿಮ ಚಕ್ರದಲ್ಲಿ ಒಂದು ಪೀನಿಯಲ್ ಗ್ರಂಥಿ ಇದೆ. ಆ ಪೀನಿಯಲ್ ಗ್ರಂಥಿಯನ್ನು ಪಶ್ಚಿಮ ಚಕ್ರ ಅಥವಾ ಜ್ಞಾನದ ಅರಿವಿನ ಕಣ್ಣು, 3ನೇ ಕಣ್ಣು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಅದನ್ನು ಕರೀತಾರೆ. ನಾವು ಈ ಕಣ್ಣಿನ ಮುಖಾಂತರ ಆತ್ಮ ನೋಡ್ತಾ ಇರ್ತದೆ, ಆ ಬೆಳಕನ್ನು ನೋಡ್ತಾ ಇರ್ತದೆ. ಆತ್ಮಕ್ಕೆ 2 ಕಣ್ಣುಗಳು ಕಿಟಕಿಗಳಿದ್ದ ಹಾಗೆ. ಆ ಕಿಟಕಿಯ ಮುಖಾಂತರ ಲಿಂಗದಲ್ಲಿ ಕಾಣುವಂತಹ ಬೆಳಕನ್ನು ಏಕಾಗ್ರತೆಯಿಂದ ಲಿಂಗದಲ್ಲಿ ದೃಷ್ಟಿ ಹಚ್ಚೊತ್ತಿದಂತೆ ನೋಡ್ತಾ 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 ಇದ್ದಾಗ ನಮ್ಮ ಮನಸ್ಸು ಎಲ್ಲವೂ ಕೂಡ ಏಕಾಗ್ರತೆ ಆಗುತ್ತೆ. ಒಂದು ವಚನದಲ್ಲಿ ಹೀಗೆ ಹೇಳಲಾಗಿದೆ. ಅದು ಹೇಗೆ ಅಂತಂದರೆ, ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು, ಬಿಂದು ನಿಲೆ ಕಾಲಕರ್ಮವು ಹೇಳ ಹೆಸರಿಲ್ಲದೆ ಹೋಗುವುದು ಅಂತ ಹೇಳಿಬಿಟ್ಟು ಒಂದು ವಚನದಲ್ಲಿ ಬರ್ತದೆ. ಇದರ ಅರ್ಥ ಏನಪ್ಪ ಅಂತಂದರೆ, ಈಗ ನಾವು ಶಿವಯೋಗಕ್ಕೆ ಕೂತ್ಕೊಂಡಿದ್ದೀವಿ, ಪೂಜೆ ಎಲ್ಲ ಮುಗಿಸಿದ್ದೀವಿ, ಈಗ ಶಿವಯೋಗಕ್ಕೆ ಕೂತ್ಕೊಂಡಿದ್ದೀವಿ. ಬೆನ್ನು ನೇರವಾಗಿರುತ್ತೆ, ಕಣ್ಣು ದೃಷ್ಟಿ ಇಷ್ಟಲಿಂಗದಲ್ಲಿ ಕಾಣುವಂತಹ ಬೆಳಕಿನ ಬಿಂದುವಲ್ಲಿ ಬೆರೆತಿರ್ತದೆ, ದೃಷ್ಟಿ ನೆಟ್ಟಿರ್ತದೆ. ನಮ್ಮ 2 ಕಣ್ಣುಗಳು ಅಲ್ಲಿ ಕೇಂದ್ರೀಕೃತವಾಗಿರ್ತದೆ. ಹಾಲಿ ಅಂತಂದರೆ 2 ಕಣ್ಣು ಗುಡ್ಡೆಗಳು, 2 ಕಣ್ಣು ಗುಡ್ಡೆ ಅಲ್ಲಿ ಕೇಂದ್ರೀಕೃತವಾಗಿರ್ತದೆ. ಯಾವುದೇ ಕಾರಣಕ್ಕೂ ಕಣ್ಣು ಗುಡ್ಡೆಗಳು ಅಲುಗಾಡ್ತಾ ಇಲ್ಲ. ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಇವಾಗ ಕಣ್ಣಿನ ದೃಷ್ಟಿ ಲಿಂಗದಲ್ಲಿ ನಿಂತ್ಕೊಂಡಿದೆ. ಲಿಂಗದಲ್ಲಿ ನಿಂತ ತಕ್ಷಣ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಅಂತಂದರೆ ನಮ್ಮ ಶ್ವಾಸಕೋಶದ ಉಸಿರು ತೆಗೆದುಕೊಳ್ಳುವುದು ಮತ್ತು ಬಿಡುವಂತಹ ಕ್ರಿಯೆ ಕ್ರಮೇಣವಾಗಿ ಕಡಿಮೆ ಆಗಿ ಮೂಗಿನಲ್ಲೇ ಸ್ವಲ್ಪ ನಮಗೆ ಅರಿವೇ ಇಲ್ಲದಂತೆ ಉಸಿರಾಡೋಕ್ಕೆ ಶುರು ಮಾಡ್ತೀವಿ. ಅಂತಂದರೆ ಜೋರಾಗಿ ಉಸಿರಾಡ್ತಾ ಇರ್ತಕ್ಕಂಥವ್ರು ನಾವು ಮೂಗಿನ ಬರೀ ಎಳೆಯಲ್ಲಿ ಮಾತ್ರ, ಆತ್ಮ ಮತ್ತು ಮೂಗು 2ರ ಮಧ್ಯದಲ್ಲಿ ಏನು ನಾವು ಆಜ್ಞಾಚಕ್ರ ಅಂತ ಹೇಳ್ತೀವಲ್ಲ, ಆಜ್ಞಾಚಕ್ರ ಮತ್ತು ಮೂಗು 2ರ ಮಧ್ಯದಲ್ಲೇ ಉಸಿರು ಆಡ್ತಾ ಇರ್ತದೆ. ಆವಾಗ ಉಸಿರಾಟದ ಕ್ರಮ ಮತ್ತು ಉಸಿರಾಟದ ತೀವ್ರತೆ ಕಡಿಮೆ ಆಗುತ್ತೆ. ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಗಾಳಿ ನಿಲ್ತು ಅಂತಂದರೆ ಮನ ನಿಲ್ಲುವುದು. ಚಂಚಲವಾಗಿ ಹರಿಯುವಂತಹ ಆ ಮನ ಅಷ್ಟದಳ ಕಮಲದಲ್ಲಿ ಇರ್ತದಲ್ಲ, ಅಷ್ಟದಳ ಕಮಲದಲ್ಲಿ ಒಂದೊಂದು ದಿಕ್ಕಲ್ಲೂ ಅದು ಸುತ್ತಾಡ್ತಾ 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 ವಿಚಿತ್ರವಾಗಿ ಅದು ವರ್ತಿಸ್ತಾ ಇರ್ತದೆ. ಒಂದೊಂದು ದಿಕ್ಕಿಗೆ ಅದು ತಿರ್ಕೊಂಡಾಗ್ಲೂ ಕೂಡ ಅದು ವಿಚಿತ್ರವಾದಂತಹ ಸ್ವಭಾವವನ್ನು ನಮ್ಮ ಶರೀರದ ಮುಖಾಂತರ ಪ್ರಕಟಣೆ ಮಾಡ್ತಾ ಇರ್ತದೆ. ಅಂತಹ ಒಂದು ಅಷ್ಟದಳದಲ್ಲಿ ಕೂತಿರ್ತಕ್ಕಂಥ ಆ ಒಂದು
ಆತ್ಮವನ್ನು ಆವರಿಸಿಕೊಂಡಿರ್ತಕ್ಕಂಥ ಮನಸ್ಸು ನಿಲ್ತದೆ. ಮನಸ್ಸು ಏಕಾಗ್ರತೆಗೆ ಬಂದು ಅದನ್ನು ಸುತ್ತುವಿಕೆಯನ್ನು ಅದು ನಿಲ್ಲಿಸ್ತದೆ. ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು ಅಂತ ಹೇಳ್ತಾರೆ. ಬಿಂದು ನಿಲ್ಲುವುದು ಅಂತಂತಂದರೆ ಆತ್ಮ ಒಂದು ಜ್ಯೋತಿ ಸ್ವರೂಪ, ಅದು ಪಶ್ಚಿಮ ಚಕ್ರದಲ್ಲಿದೆ. ಆ ಆತ್ಮ ಮತ್ತು ಲಿಂಗದಲ್ಲಿ ಕಾಣತಕ್ಕಂಥ ಆ ಬಿಂದು, ಈ ಬಿಂದು ಆ ಬಿಂದು, ಆತ್ಮಜ್ಯೋತಿ ಬಿಂದು ಮತ್ತು ಈ ಪರಮಾತ್ಮ ಅಂತಕ್ಕಂಥ ದಿವ್ಯ ಜ್ಯೋತಿ ಬಿಂದು ಎರಡೂ ಕೂಡ ಸೇರ್ತದೆ. ಪರಮಾತ್ಮ ಒಂದು ಅಂಗದ ಆಶ್ರಯವನ್ನು ಪಡೆದಿದ್ದಾನೆ, ಅದಕ್ಕೆ ಆತ್ಮ ಅಂತ ಕರಿತೀವಿ. ಇನ್ನೊಂದು ಕಡೆ ಲಿಂಗದ ಆಶ್ರಯವನ್ನು ಪಡೆದಿದ್ದಾನೆ, ಅದಕ್ಕೆ ಪರಮಾತ್ಮ ಅಂತ ಕರಿತೀವಿ. ಈ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಸರಳ ರೇಖೆಯಲ್ಲಿ ನಿಂತಾಗ ಕಾಲಕರ್ಮವು ಹೇಳ ಹೆಸರಿಲ್ಲದೆ ಹೋಗುವುದು. ಕಾಲಕರ್ಮವು ಅಂತಂದರೆ ನಾವು ಆಗಲೇ ಹೇಳಿದ್ನಲ್ಲ, ಯಾವ್ಯಾವ ಜನ್ಮದಲ್ಲಿ, ಈ ಜನ್ಮದಲ್ಲಿ, ಕಳೆದ ಜನ್ಮದಲ್ಲಿ, 7 ಜನ್ಮದಲ್ಲಿ ಏನೇನು ಕರ್ಮಗಳು ಮಾಡಿರ್ತೀವೋ ಅವೆಲ್ಲವೂ ಕೂಡ ನಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗಿರ್ತದೆ. ಆ ಆತ್ಮದ ಮುಖಾಂತರ ನಮ್ಮ ಶರೀರದ ಜೀವಕೋಶಗಳಲ್ಲಿ, ನಮ್ಮ DNA ನಮ್ಮ ವಂಶವಾಹಿನಿಯಲ್ಲಿ ಎಲ್ಲ ತುಂಬಿಕೊಂಡಿರ್ತದೆ, ಅಲ್ಲಿ ಪ್ರಿಂಟ್ ಆಗಿರ್ತದೆ. ಅದೆಲ್ಲವೂ ಕೂಡ ನಾಶವಾಗುತ್ತೆ, ಸುಟ್ಟು ಹೋಗುತ್ತೆ ಅಥವಾ ಪರಮಾತ್ಮನಿಂದ ಕ್ಷಮಿಸಲ್ಪಡ್ತದೆ. ಇದು ಶಿವಯೋಗ. ಇದನ್ನು ಮಾಡ್ತಾ 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 ನಮಗೆ ಆ ಪಶ್ಚಿಮ ಚಕ್ರದಲ್ಲಿ ಪೀನಿಯಲ್ ಗ್ರಂಥಿ ಅಥವಾ 3ನೇ ಕಣ್ಣು, ಅರಿವಿನ ಕಣ್ಣು ಜಾಗೃತ ಆಗುತ್ತೆ. ಅಲ್ಲಿ ಅಮೃತದ ಕೊಡ ಇದೆ, ಅಲ್ಲಿ ಅಮೃತದ ಕೊಡ ಇದೆ, ಅಮೃತ ಸ್ರವಿಸ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಆ ಅಮೃತವನ್ನು ಸೈನ್ಸಲ್ಲಿ ಮೆಲೋಟೋನಿನ್ ಎಂಬುದಾಗಿ ಕರೀತಾರೆ. ಆ ಮೆಲೋಟೋನಿನ್ ಅನ್ನು ನಾವು ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿ ಅಮೃತ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ರಿಲೀಸ್ ಆಗುತ್ತೆ. ಅದನ್ನು ಇಡೀ ಶರೀರಕ್ಕೆ ಅದು ಹಬ್ಕೊಳ್ಳುತ್ತೆ. ಶರೀರದ ಎಲ್ಲ ನರನಾಡಿಗಳಿಗೆ, ಜೀವಕೋಶಗಳಿಗೆ, ಪ್ರತಿಯೊಂದು ಕಡೆನೂ ಕೂಡ ಆ ಅಮೃತ ಹೋಗುತ್ತೆ. ಈ ಶರೀರ ಶುದ್ಧವಾಗುತ್ತೆ, ಆತ್ಮ ಪರಿಶುದ್ಧವಾದಂತಹ ಆತ್ಮ ಆಗುತ್ತೆ, ಶರೀರವು ಕೂಡ ಪರಿಶುದ್ಧವಾದಂತಹ ಶರೀರವಾಗುತ್ತೆ. ಅಂಗಗುಣ ಒಳಿದು ಲಿಂಗಗುಣ ಅಳವಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಹಾಗೆ ಅಂಗ ಮತ್ತು ಆತ್ಮ ಇವೆರಡವೂ ಕೂಡ ಶುದ್ಧ ಮಾಡ್ತದೆ ಈ ಅಮೃತ. ಇದಕ್ಕೆ ಸಾಕ್ಷಿ ಏನು? ಇಷ್ಟೆಲ್ಲ ನೀವು ಹೇಳಿಬಿಟ್ರಿ, ನಾವು ಕೇಳಿಬಿಟ್ವಿ. ಇದಕ್ಕೆಲ್ಲ ಸಾಕ್ಷಿ ಏನು? ಏನು ಶರಣರ ವಚನಗಳು ಹೇಳ್ತವೆ ಎಂಬುದಾಗಿ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಶರಣು ಶರಣ.